ಆದ್ರೆ ಆ ತಂದೆ ತಾಯಿಗಳಿಗೆ ಇತ್ತು ಅನ್ನೋದು ಗೊತ್ತಿಲ್ಲ. ಕೋಲಾರದಿಂದ ಬೆಂಗಳೂರಿಗೆ ಕಳಿಸಿದಂತ ಆ ಕುಡಿಯುವಂತ ಭೂಮಿಯಿಂದ ಬಂದಿದ್ದೇನೆ, ಚಿನ್ನ ಬೆಳೆಯುವಂತ ನಾಡಿನ ಬಂದಿದ್ದೇನೆ. ನಾನು ಪತ್ರಿಕಾ ಕಾರ್ಯವೈಖರಿಗೆ ಮೆಚ್ಚಿ ಅಂತಹ ಸಾಧನೆ ಮಾಡಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆಯಿಂದ ಬೆಂಗಳೂರಿಗೆ ಬಂದು ಮಾರ್ಗದರ್ಶನ ಮಾಡಲಿಕ್ಕೆ ಕಣ್ಣಿಗೆ ಬಿದ್ದಿತ್ತು ಶೃಂಗೇರಿ ಪ್ರಭಾಕರರ ಭಾರತೀಯ ರಕ್ಷಣ ಸಿಕ್ಕ ಅವಕಾಶ ಪ್ರಥಮ ಬಾರಿಗೆ ಲಭ್ಯ ಆಯಿತು. ಅದು ವಾರ್ತಾ ಇಲಾಖೆಯಿಂದಲೇ ಕೊಟ್ಟಂಥ ಮಾಹಿತಿ, ನಾವು ಕೊಟ್ಟಂಥ ಮಾಹಿತಿ ಅಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕುಳಿತು ಯೋಚನೆ ಮಾಡೋರು. ಮತ್ತು ಪದೇ ಪದೇ ಪ್ರಭಾಕರ್ ಅವರು ನಮ್ಮ ಮೀಡಿಯಾ, ನಮ್ಮ ಸುದ್ದಿ ಮನೆಯೊಳಗಡೆ ನಮ್ಮ ಹಾಗೆ ವರದಿಗಾರರಾಗಿ ಈ ಎತ್ತರಕ್ಕೆ ಬೆಳೆದೋದಂಥದ್ದು ನಾವೆಲ್ಲ ಸಂಭ್ರಮ ಪಟ್ಟಿದ್ದೀವಿ. ಹಾಗಾಗಿ ಅವರಿಗೆ ಅಲ್ಲಿಯ ಕಷ್ಟ ಏನು, ನಷ್ಟ ಏನು, ಒಬ್ಬ ವರದಿಗಾರ ಅನುಭವಿಸುವಂಥದ್ದು, ತಾಲೂಕು ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಕೆಲಸ ಮಾಡುವಂಥ ಒಬ್ಬ ಪತ್ರಕರ್ತ ತಾಲೂಕು ಹೆಡ್ ಕ್ವಾರ್ಟ್ರಿಗೆ ಬರಲಿಕ್ಕೆ ಅಥವಾ ತಾಲೂಕು ಹೆಡ್ ಕ್ವಾರ್ಟ್ರಿಂದ ಜಿಲ್ಲಾ ಹೆಡ್ ಕ್ವಾರ್ಟ್ರಿಗೆ ಬರಲಿಕ್ಕೆ ಅಥವಾ ಒಂದು ವರದಿಗೆ ಹೋಗಲಿಕ್ಕೆ ಎಷ್ಟೆಲ್ಲ ಶ್ರಮ ಪಡ್ತಾರೆ ಅಂತೇಳಿ ಅವರಿಗೆ ಸ್ವತಃ ಅರಿವಿದೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯರಾದಂಥ ಶಿವಾನಂದ ತಗೂರವರೇ, ಆತ್ಮೀಯರಾದಂಥ ವಾಸುದೇವಳ್ಳ ಅವರೇ, ನನ್ನ ಗೆಳೆಯ ಲಕ್ಷ್ಮೀನಾರಾಯಣ ಅವರೇ, ಲೋಕೇಶ್ ಅವರೇ, ಬಾಳೋಜಿ ಅವರೇ, ಭವಾನಿ ಸಿಂಗ್ ಠಾಕೂರ್ ಅವರೇ, ಮದನ್ ಗೌಡ್ರೆ, ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವಿಶ್ರಾಂತ ಕುಲಪತಿಗಳಾದಂತಹ ಮಲ್ಲಿಕಾ ಗಂಟಿ ಮೇಡಮ್ ಅವರೇ, ಜೊತೆಗೆ ವಿಜಯ ಕರ್ನಾಟಕ ಜಿಲ್ಲೆಯ ಜೊತೆ ಕೆಲಸ ಮಾಡಿದಂಥ ಹಲವಾರು ಗೆಳೆಯರಿದ್ದಾರೆ, ಸುಮಾರು ವಿವಿಧ ಜಿಲ್ಲೆಗಳಿಂದ ಬಂದಿರುವಂಥ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು. ಈ ಅಭಿನಂದನೆ ನಾನು ಕೇಳಿದೆ ಶಿವಾನಂದ ತಗೂರವರು, ಯಾಕೆ ಅಭಿನಂದನೆ ಯಾಕೆ ಕೊಡ್ತೀನಿ? ಇಲ್ಲ ನೀವು ಬಸ್ ಪಾಸ್ ಸೌಲಭ್ಯ ಕೊಡ್ತಿಲ್ಲ, ಇಲ್ಲ ನಿಮ್ಗೆ ಬಸ್ ಪಾಸ್ ಸೌಲಭ್ಯ ಅಂತಂದರೆ ಸರ್ಕಾರ ಏನು ದೊಡ್ಡ ಕೊಡುಗೆ ಅಂತ ಕೊಟ್ಟಿಲ್ಲ. ಅದು ಅವರ ಹಕ್ಕು, ಒಂದು ಸಣ್ಣ ಕೊಡುಗೆ ಅವರಿಗೆ ಪತ್ರಕರ್ತರಿಗೆ ತೋರಿಸುವಂಥ ಒಂದು ಗೌರವ. ಸಾಮಾನ್ಯವಾಗಿ ಪತ್ರಕರ್ತರ ಆಗೋರು ಯಾರು ಶ್ರೀಮಂತರಿರಲ್ಲ, ಎಲ್ಲರೂ ಕೂಡ ಸಾಮಾನ್ಯ ಕುಟುಂಬದಿಂದನೇ ಬಂದಿರ್ತಾರೆ. ಅಂಥವರಿಗೆ ಒಂದು ಪತ್ರಕರ್ತರಿಗೆ ಇದೊಂದು ಬಸ್ ಪಾಸ್ ಅನ್ನೋದು ದೊಡ್ಡ ಏನೋ ಕೊಡುಗೆ ಅಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಬಸ್ ಪಾಸ್ ಸೌಲಭ್ಯ, ಬಸ್ ಪಾಸ್ ಯೋಜನೆ ಜಾರಿಗೆ ಬರೋದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಶಿವಾನಂದ ತಗೂರವರು ಮತ್ತು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು. ಕೋಲಾರದಲ್ಲಿ ಪತ್ರಿಕಾ ದಿನಾಚರಣೆ ನಡೆದಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಮೊದಲನೇ ಬಾರಿಗೆ ಈ ಬೇಡಿಕೆಯನ್ನು, ಅದು ಆಗಲೇ ನಡ್ಕೊಂಡು ಬರ್ತಾ ಇತ್ತು, ಇವತ್ತು ನಾಳೆ ಅಂತ ಬರ್ತಾ ಇತ್ತು. ಒಂದು ಕಾರ್ಯಕ್ರಮದಲ್ಲೂ ಕೂಡ ಮುಖ್ಯಮಂತ್ರಿಗಳು ನಾನು ಗಂಭೀರವಾಗಿ ಪರಿಗಣಿಸುತ್ತೇನೆ ಅಂತ ಸರಿಯಾಗಿದೆ. ಕಳೆದ ಬಾರಿ ದಾವಣಗೆರೆ ಸಮ್ಮೇಳನಕ್ಕೆ ಬಂದ ಸಂದರ್ಭದಲ್ಲಿ ಅವ್ರ ಕೈಯಿಂದ ಬೆಳೆಸಲೇಬೇಕು ಅಂತೇಳಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೆ. ಯೋಜನೆಯನ್ನು ಜಾರಿಗೆ ನಾವು ತರ್ತೇವೆ ಅಂತ ಹೇಳಿದ್ರು. ಅಲ್ಲಿಗೆ ಇವ್ರದ್ದು ಜವಾಬ್ದಾರಿ ಮುಗಿದೋಯ್ತು. ಪೂರ್ಣ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕಿದ್ರು. ಅದಾದ್ಮೇಲೆ ಒಂದು ತಿಂಗಳಿಗೆ ಬಜೆಟ್ ಸಿದ್ಧತೆ ಸ್ಟಾರ್ಟ್ ಆಯಿತು. 15 ದಿವಸಗಳ ಕಾಲ ಸಿದ್ಧತಾ ಸಭೆಗಳು ನಡೆಯುತ್ತವೆ. ಕೊನೆಗೆ ವಾರ್ತಾ ಇಲಾಖೆ ಅಧ್ಯಕ್ಷ ಬಂದಾಗ ನಮ್ಮ ಮುಖ್ಯಮಂತ್ರಿಗಳಿದ್ರು, ಹಣಕಾಸು ಇಲಾಖೆ ಅಧಿಕಾರಿಗಳೆಲ್ಲ ಇದ್ರು. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಸರ್ ಈ ಥರ ನೀವು ಉಚಿತ ಬಸ್ ಪಾಸ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀರಾ, ದಯವಿಟ್ಟು ಬಜೆಟಲ್ಲಿ ಅನೌನ್ಸ್ ಮಾಡಿ. ಅಂದರೆ ಅಧಿಕಾರಿಗಳು ಏನು ತಪ್ಪಿಲ್ಲ, ಅಂದರೆ ಅವರು ಇದರಿಂದ ಎಷ್ಟು ಖರ್ಚಾಗುತ್ತೆ ಏನೆಲ್ಲ ಲೆಕ್ಕಾಚಾರ ಗೊತ್ತಿಲ್ಲ. ಸರ್ ಇದು ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ನಮಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ, ಏನು ಮಾಡೋದು ಅಂತಂದರೆ ಇಲ್ಲ ನಾನು ಭರವಸೆ ಕೊಟ್ಟಿದ್ದೀನಿ ಮಾಡಬೇಕು, ಇಲ್ಲ ಅಂದರೆ ಬಿಡೋದಿಲ್ಲ ಅಂತ. ಅದಾದಮೇಲೆ ಚರ್ಚೆ ಸ್ಟಾರ್ಟ್ ಆಯಿತು, ಎಷ್ಟು ಜನ ಪತ್ರಕರ್ತರು ಇದರಲ್ಲಿ ಸಂಚಾರ ಮಾಡಬಹುದು. ನಾನು ಹೇಳಿದೆ ಅಧಿಕಾರಿಗಳು, ನೋಡಿ ಸರ್ ರಾಜ್ಯಾದ್ಯಂತ ಪತ್ರಕರ್ತರು ಇದ್ದರೆ 5,000 ಜನ ಸಿಗ್ಬೋದು. ಅದರಲ್ಲಿ ಬಸ್ಸಲ್ಲಿ ಓಡಾಡೋರ ಸಂಖ್ಯೆ 5,000 ಇರಲ್ಲ. ಯಾಕೆ ಅಂತಂದರೆ ಎಲ್ಲರೂ ಕೆಲವರು ದ್ವಿಚಕ್ರ ವಾಹನ ಇಟ್ಕೊಂಡಿರ್ತಾರೆ, ಕೆಲವರು ಕಾರ್ ಇಟ್ಕೊಂಡಿರ್ಬೋದು. ಹೀಗಾಗಿ ಕೊಟ್ಟ ಇದು ನಿಜಕ್ಕೂ ಕೂಡ ಪತ್ರಕರ್ತರಿಗೆ ಹೆಚ್ಚಾಗಿ ಅವ್ರ ಕುಟುಂಬದವರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಎಷ್ಟು ಖರ್ಚಾಗ್ಬೋದು ಅಂತ ಒಂದು ಚಿಂತನೆ ಸ್ಟಾರ್ಟ್ ಆಯಿತು. ಆಗ ಮುಖ್ಯಮಂತ್ರಿಗಳು ಎಷ್ಟಾದರೂ ಖರ್ಚಾಗಿ ಕೋರಿಕಷ್ಟು ಅಂತ ಹೇಳಿದರು. ಹೀಗಾಗಿ ಮುಖ್ಯಮಂತ್ರಿಗಳು ಹೇಳಿದ್ರಿಂದ ಮತ್ತು ಇವರೆಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ಬಸ್ ಪಾಸ್ ಯೋಜನೆ ಜಾರಿಗೆ ಬಂದಿದೆ. ಮೊಟ್ಟ ಮೊದಲಿಗೆ ನಾನು ಇದಕ್ಕಾಗಿ ಸನ್ಮಾನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ವಿಶೇಷವಾದಂಥ ಧನ್ಯವಾದ. ಜೊತೆಗೆ ನಿಮ್ಮ ಶಿವಾನಂದ ತಗೂರವರು ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳ ಜೊತೆಗೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳು, ಯಾಕೆಂತಂದರೆ ಎಲ್ಲೇ ಹೋದರೂ ಕೂಡ ಅವ್ರಿಗೆ ಹೇಳ್ತಾ ಇದ್ದಿದ್ದೊಂದು
ಬಸ್ ಪಾಸ್ ಕೊಡಿ, ಬಸ್ ಪಾಸ್ ಕೊಡಿ. ಪತ್ರಕರ್ತರ ಬೇಡಿಕೆಗಳೇನು ಜಾಸ್ತಿ ಅಂದರೆ ಒಂದು ಬಸ್ ಪಾಸ್ ಕೇಳ್ತಾರೆ, ಒಂದು ಪೆನ್ಷನ್ ಕೇಳ್ತಾರೆ, ಇಲ್ಲಾಂದ್ರೆ ಒಂದು ಸೈಟ್ ಹೊಸದಾಗಿ ಇವತ್ತು ಆಡಾಗಿದೆ. ಸರ್ 50 ವರ್ಷದಿಂದ ಕೇಳ್ತಿದ್ದಾರೆ. 50 ವರ್ಷ ಈ ತರ ಸಣ್ಣ ಪುಟ್ಟ ಬೇಡಿಕೆಗಳು ಕೇಳ್ತಾರೆ ಹೊರತು ದೊಡ್ಡ ದೊಡ್ಡ ಈಡೇರಿಸಲು ಆಗದಂತಹ ಬೇಡಿಕೆಗಳೇನು ಅವರು ಕೇಳೋದಿಲ್ಲ. ಈಗ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ತಿದ್ರು ಪತ್ರಕರ್ತರ ಕಷ್ಟ ಗೊತ್ತಿರೋರಿಗೆ ಈ ತರ ಬರುತ್ತೆ ಅಂತ. ಹೌದು, ನಿಜ. ಈಗ ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನಾಗಿದೆ, ನನ್ನ ಕ್ಯಾಬಿನೆಟ್ ರ್ಯಾಂಕ್ ಹೋಗಿದ್ದಾರೆ, ಕಾರ್ ಇದೆ, ಆಫೀಸ್ ಇದೆ. ನಾನು ಬೆಳಗ್ಗೆ ಬಂದು ಸಾಯಂಕಾಲ ಓಡಾಡ್ಕೊಂಡು ಆರಾಮಾಗಿ ಇರಬಹುದಾಗಿತ್ತು. ಆದರೆ ನಾಳೆ ಅಧಿಕಾರದಿಂದ ಹೋದ್ಮೇಲೆ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಬೇಕಲ್ಲ, ಏನು ಮಾಡಿದ್ದೀನಿ ಅಂತ ಸಾಕ್ಷಿ ಕೂಡ ಅದೇ ಇದು ನಾನು ಒಬ್ಬರ ಕಡೆಯಿಂದ ಇದಂತ ಆಗೋದಲ್ಲ. ನಿಮ್ಮಂತ ಹಲವಾರು ಜನ ಗೆಳೆಯರು, ಸ್ನೇಹಿತರು ಎಲ್ಲರ ಸಹಕಾರ ಮತ್ತೆ ಬೆಂಬಲದಿಂದ ಇಂಥ ಕಾರ್ಯಕ್ರಮಗಳನ್ನ ಜಾರಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಕೂಡ ಬಸ್ಸಲ್ಲಿ ಓಡಾಡಿಕೊಂಡೇ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ಒಬ್ಬರ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ನೋಡಿದಾಗ ಆ ಪಾಯಿಂಟ್ ಅಲ್ಲಿ ಫಸ್ಟ್ ಕಾಣಿಸೋರು ಈಶ್ವರ ಬೈತೋಟ ಅವರು. ಯಾಕಂತಂದ್ರೆ ನಾನು 2000 ಇಸ್ವಿ ಮುಂಚೆ ಕೋಲಾರದಲ್ಲಿ ಹೀಗೆ ಸ್ಥಳೀಯ ಪತ್ರಿಕೆ, ಕೋಲಾರ ಪತ್ರಿಕೆ, ಕೋಲಾರ ವಾಣಿಯಲ್ಲಿ ಕೆಲಸ ಮಾಡಿಕೊಂಡು ಅದೇ ನಮ್ಮ 3 ಲೋಕ ಆಗಿತ್ತು. ಇದೇ ಚೆನ್ನಾಗಿದೆ ಅಂತ ಓಡಾಡ್ಕೊಂಡಿದ್ದೆ. ಅವಾಗ ನಮ್ಮ ವಾಸುದೇವ್ ಒಳ್ಳೆ ಅವರು, ನಮ್ಮ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಗೋಪಿನಾಥ್ ಅವರು, 4 ಜನ ಸ್ನೇಹಿತರೆಲ್ಲ ಸೇರಿ ನನಗೆ ಈಶ್ವರ ಸರ್ ಕೋಲಾರಕ್ಕೆ ಬರ್ತಿದ್ರು. ಅಲ್ಲಿ ಬೆಟ್ಟ ಗುಡ್ಡಗಳಿಗೆಲ್ಲ ನೋಡೋದು ಅವ್ರು ಭಾರಿ ಇಷ್ಟ. ಅವರಿಗೆ ನಾನು ಗೈಡಾಗಿ ಹೋಗ್ತಾ ಇದ್ದೆ. ಅವರೆಲ್ಲ ಸೇರಿ ನಾನು ಕಳ್ಸೋದು. ಒಂದ್ ದಿವಸ ಬಂದವರು ಅವರು, ನಾನು ಸುದ್ದಿ ಬರೀತಾ ಇದ್ದೆ, ಭಾಳ ಚೆನ್ನಾಗಿ ಬರೀತೀರಪ್ಪ ಸುದ್ದಿ, ನೀನು ಯಾಕೆ ಬೆಂಗಳೂರಿಗೆ ಬರ್ಬಾರ್ದು ಅಂತ ಕೇಳೋದು. ನನಗೆ ಬೆಂಗಳೂರು ಅಂದ ತಕ್ಷಣ ಸ್ವಲ್ಪ ಗಾಬರಿ ಆಗೋದು. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡೋದು, ಬೆಂಗಳೂರು ದೊಡ್ಡ ಸಮುದ್ರ, ನಾವೇನು ಅನ್ಲೋಡ್ ಮಾಡೋದು. ಆಮೇಲೆ ಆಯ್ತು ಸರ್ ನೋಡ್ತೀನಿ ಅಂತ ಹೇಳಿದ್ರೆ, ಆಮೇಲೆ ನಮ್ಮ ಮನೆಯಲ್ಲಿ ಫಸ್ಟ್ ಹೋಗ್ತಿಲ್ಲ, ಬೆಂಗಳೂರಿಗೆ ಹೋಗಿ ಕೆಟ್ಟೋಗ್ತಾರೆಲ್ಲ ಹೋಗೋದು. ಆಮೇಲೆ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಇಲ್ಲ ಇದೊಂದು ಅವಕಾಶ, ಅವರೇ ಸಂಪರ್ಕರೇ ಬಂದು ನಿಮ್ಗೆ ಆಹ್ವಾನ ಕೊಟ್ಟಿದ್ದಾರೆ, ನೀವು ಹೋಗೋ ಕೆಲಸ ಮಾಡೋದು. ಒಂದು ದಿವಸ ವಿಜಯ ಕರ್ನಾಟಕ ಆಫೀಸ್ ಹೋಗಿ ಮಾರ್ಕೆಟ್ ಆಫೀಸ್ ಹಿಂಗೆ ಹಾಕೊಂಡು ಏನೋ ಬರೀತಾ ಇದ್ದಾರೆ. ಹೋಗಿ ನಮಸ್ಕಾರ ಸರ್ ಅಂತಂದೆ. ಏನ್ರಿ ಸರ್ ಅದೇ ಕೆಲ್ಸಕ್ಕೆ ಬರೋಕೆ ಕೇಳಿದ್ದೀರ ಸರ್, ಬರ್ತೀವಿ ಸರ್. ಹೌದಾ? ಹೋಗಿ ಬರೀ ಒಂದು ಖುಷಿ ಕೊಡ್ರಿ, ಸ್ಟಾರ್ಟ್ ಮಾಡಿ ಕೆಲಸ. ಅಪಾಯಿಂಟ್ಮೆಂಟ್ ಆದ ಆಮೇಲೆ ಒಂದು ತಿಂಗಳು ಆದ್ಮೇಲೆ ಅದಾದ್ಮೇಲೆ ಡೆಸ್ಕಿಗೆ ಕೊಟ್ಟಿದ್ರು. ಆಮೇಲೆ ಒಳ್ಳೆಯವ್ರು ಗಲಾಟೆ ಮಾಡಿ ರಿಪೋರ್ಟಿಂಗ್ ಹಾಕ್ಸಿದ್ರು. ಅವಾಗ ಒಂದು ಮಾತು ಹೇಳಿದ್ರು ನಮ್ಗೆ ಏನೇ ಬರೀರಿ, ಎಲ್ಲರೂ ಬರೀತಾರೆ, ಆದರೆ ಅದರಲ್ಲಿ ಅನ್ನೋನ ಆಗ್ಬಾರ್ದು. ನೀವು ಬರೆದಿದ್ದನ್ನ ಗುರುತಿಸ್ಬೇಕು, ಅದರಿಂದ ಒಳ್ಳೆ ಹೆಸರು ಬರಬೇಕು. ಆ ಥರ ಬರವಣಿಗೆ ಇರಬೇಕು ಅಂತೇಳಿ ತಿಳಿ ಬೆಳೆಸಿದ್ರು. ಇಲ್ಲಿಂದ ಸ್ಟಾರ್ಟ್ ಆಗಿದ್ದರಲ್ಲಿ 23 ವರ್ಷ ಆಯ್ತು ಸರ್. ಬೆಂಗಳೂರಿಗೆ ಬಂದು ಈವರೆಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರನವರೆಗೂ ಬಂದಿದೆ. ನಾನು ಆಗಲೇ ಮೊನ್ನೆ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದೆ, ನಾನು ಲಿಫ್ಟ್ ಹತ್ಕೊಂಡು ಬರಲಿಲ್ಲ, ಪತ್ರಿಕೆ ಲಿಫ್ಟ್ ಹತ್ಕೊಂಡು ಬಂದೆ. ಈ ಮೆಟ್ಲದಕ್ಕೆ ಇಂಥ ಹಿರಿಯರು, ಇನ್ನಂಥ ಸ್ನೇಹಿತರು ಎಲ್ಲ ಹಲವಾರು ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಉಳಿದಂತೆ ಈಗ ಸೈಟ್ ಬೇಡಿಕೆ ಒಂದು ಬಂದಿದೆ. ಲಕ್ಷ್ಮೀನಾರಾಯಣ ಈಸಿಯಾಗಿ ನಾನು ತೆರಳ ಕಟ್ ನೋಡೋಣ. ನಾವಿಬ್ಬರು ಒಟ್ಟಿಗೆ ಬಂದವರು ವಿಜಯ ಕರ್ನಾಟಕಕ್ಕೆ. ಇಬ್ಬರಿಗೂ ಅವಕಾಶ ಕೊಟ್ಟವರು ದೇವೇಗೌಡ ಸರ್ ಒಟ್ಟಿಗೆ ಬೆಂಗಳೂರಿದ್ದನು. ಇವತ್ತು ಲಕ್ಷ್ಮೀನಾರಾಯಣ ಅವನ ಪ್ರದೇಶಗಳಾಗಿ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಗನ್ನಾಥ್ ಪ್ರಕಾಶ್ ಸರ್ ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಒಂದು ಈ ಬಸ್ ಪಾಸ್ ವಿಚಾರದಲ್ಲಿ ಈಗ ಘೋಷಣೆಯನ್ನು ಮಾಡಿಬಿಟ್ಟಿದ್ವಿ. ಈಗ ಅದನ್ನ ನಮ್ಮ ಪುಟ್ಟಪ್ಪ ಹೇಳ್ತಿದ್ರು, ಈ ಜಾರಿಗೆ ತರೋದು ಬಹಳ ಸವಾಲಿನ ಕೆಲಸ. ಯಾಕೆಂತಂದ್ರೆ ಒಂದು ಯೋಜನೆ ಜಾರಿಗೆ ತಂದ್ರೆ ಅರ್ಹರಿಗೆ ಅದು ಸೌಲಭ್ಯ ಸಿಗಬೇಕು, ಷರತ್ತು ಹಾಕ್ಬೇಡಿ ಅಂತ ಹೇಳೋದು. ಬಟ್ ನಿಜ ಕರೆಕ್ಟ್, ಷರತ್ತು ಹಾಕೋದು ಬೇಡ, ಆದರೆ ಅರ್ಹರಿಗೆ ಸಿಗ್ಬೇಕಲ್ಲ, ಅದಕ್ಕೆ ಏನಾದ್ರು ಒಂದು ಮಾನದಂಡ ಅಂತ ಹೇಳಬೇಕಲ್ಲ. ಈಗ ಯಾರನ್ನ ಗುರುತಿಸೋದು, ಯಾರು ಪತ್ರಕರ್ತರನ್ನ ಅರ್ಹರಿಗೆ ಹೇಗೆ ಏನು ಅಂತ. ಈಗ ನಮ್ಮ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಶಂಭುಲಿಂಗ ಇಲ್ಲ ಇದ್ದಾರೆ. ಈಗ ಅವರಿಗೆ ವೈದ್ಯಕೀಯ ವಿಮೆ ಸೌಲಭ್ಯ ಹೇಳ್ತಿದ್ರು. ಈಗ ಕಾರ್ಮಿಕ ಇಲಾಖೆ ಸಚಿವರ ಸಂತೋಷ್ ಲಾಡ್ ಜೊತೆ ಮಾತಾಡಿದಾದ್ಮೇಲೆ ಅವರು ಕಳೆದ ಒಂದೇ ವಾರದಲ್ಲಿ ಆ ಯೋಜನೆಯನ್ನ ಜಾರಿಗೆ ತಂದರು. ಅವರು ಕೂಡ ಕೆಲವೊಂದು ನಿಬಂಧನೆಗಳನ್ನ ಯಾಕೆ ಹಾಕ್ತೀವಿ ಅಂತಂದ್ರೆ ಅರ್ಹರಿಗೆ ಅದು ಸಿಗಲಿಲ್ಲ. ಆದರೆ ಈ ಸೌಲಭ್ಯದಿಂದ ಯಾರು ವಂಚಿತ ಆಗಬಾರ್ದು. ಈಗ ಆ ರೀತಿ ಒಂದು ಯೋಜನೆಯನ್ನ ಮಾಡಿ ಗೌರ್ಮೆಂಟ್ ಸರ್ಕಾರಿ ಆದೇಶವನ್ನ ಇಶ್ಯೂ ಮಾಡಬೇಕು. ಇವೆಲ್ಲರೂ ವಿಶ್ವಾಸ ತಗೊಂಡೇ ಮಾಡ್ತೀವಿ. ಎಲ್ಲರ ಅಭಿಪ್ರಾಯಗಳನ್ನ ತಗೊಂಡು ವಾರ್ತಾ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಎಲ್ಲರಿಗೂ ಸಿಗುವಂಥ, ಎಲ್ಲರಿಗೂ ಯೋಜನೆ ತಲುಪುವಂಥ ಕೆಲಸವನ್ನ ನಾವು ಮಾಡ್ತೇವೆ. ಆ ವಿಚಾರದಲ್ಲಿ ಕೂಡ ನಮ್ಮ ಸಂಘದ ಪದಾಧಿಕಾರಿಗಳ ಸಹಕಾರ ಮತ್ತು ಅವರ ಸಲಹೆಗಳು ಅತ್ಯಂತ ಅವಶ್ಯಕ ಅಂತ ನಾನು ಸಂದರ್ಭಕ್ಕೆ ಇಷ್ಟಪಡ್ತೇನೆ. ಇದೊಂದು ವೈದ್ಯಕೀಯ ಪರಿಹಾರ ನಿಧಿ ಹೇಳ್ತಾ ಇದ್ದಾರೆ. ನಮ್ಮ ಶಿವಾನಂದ ಅವರು ಪಾಪ ದಿನಗಳಿಗಾದ್ರೆ ಎಲ್ಲ ಅರ್ಜಿ ಇಟ್ಕೊಂಡು ಬರ್ತಾ ಇರ್ತಾರೆ. ಮುಖ್ಯಮಂತ್ರಿ ಬಸ್ಕೊಡಿ ಅಂತ ಬಸ್ಕೊಡ್ಬೋದು. ಆದರೆ ಅವರಿಗೆ ಅವ್ರದೇ ಆದಂಥ ಒಂದು ವೈದ್ಯಕೀಯ ಸೌಲಭ್ಯ ಇದ್ದರೆ ಭಾರಿ ಚೆನ್ನಾಗಿರುತ್ತೆ.
ಈಗ ಒಂದು ಈ ಯೋಚನೆ ಏನು ಮಾಡ್ತಾ ಇದೀವಿ ಅಂತಂದ್ರೆ, ಈ ಕಳೆದ ಸರ್ಕಾರದಲ್ಲಿ ಒಂದು 10 ಕೋಟಿ ರೂಪಾಯಿ ಏನೋ ಕೊಟ್ಟಿದ್ದಾರೆ, ಬಟ್ ಅದೇನು ಖರ್ಚಾಗಿಲ್ಲ, ಹಂಗೆ ಇದೆ ದುಡ್ಡು. ಅದಕ್ಕೆ ಆ 10 ಕೋಟಿ ಏನಿದೆ ಅದನ್ನು ತೆಗೆದು ಒಂದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಅಂತ ಮಾಡಿ ಅಲ್ಲಿ ಇಟ್ಟರೆ ಅದರಿಂದ ಬರುವಂಥ ಬಡ್ಡಿ ಹಣದಲ್ಲಿ ಎಲ್ಲರಿಗೂ ಕೂಡ ಸೌಲಭ್ಯವನ್ನು ಕೊಡಬಹುದು. ಮತ್ತು ಮೇಡಮ್ ಹೇಳ್ತಾ ಪೆನ್ಷನ್ ಬರ್ತಾ ಇಲ್ಲ 3 ತಿಂಗಳಾಗಿದೆ ಅಂತ. ಈಗ ತಾನೇ ಅಧಿಕಾರಿಗಳ ಹತ್ರ ನಾನು ಮಾಹಿತಿ ತಗೊಂಡೆ, ಅದು ಟ್ರೆಜರಿನಲ್ಲಿ ಏನೋ ಸ್ವಲ್ಪ ಸರ್ ಹಂಗಲ್ಲ, 5 ವರ್ಷದಿಂದಲೇ ಇದೆ ಅನ್ನೋದು. 1 ತಿಂಗಳು 2 ತಿಂಗಳಾದ್ರೆ ಯಾರು ಹೇಳಲ್ಲ. ನಿಮ್ಗೆ ಎಷ್ಟು ಸರಿ ಫಾಲೋಅಪ್ ಮಾಡಿದ್ದೀನಿ, ಸಿದ್ದರಾಮಯ್ಯರ ಮನೆಗೆ ಕೊಟ್ಟಿದ್ದೀನಿ, ಕೆಲಸ ಆಗ್ತಾ ಇಲ್ಲ. ನಾನು ಹೇಳೋದು ಹೆಂಗ್ ಗೊತ್ತಾ, ಟ್ರೆಜರಿಗೆ ಡೈರೆಕ್ಟ್ ಮೊದ್ಲಂಗೆ ಹೋಗ್ಬಿಡ್ಲಿ, ನೀವು ಅರ್ಥ ಆಗಕ್ಕೆ ಕ್ಯಾನ್ಸಲ್ ಮಾಡಿ ಸರ್ ಪ್ಲೀಸ್ ಮಾಡಿ ಸರ್, ನಿಮ್ಮ ಕೈಲೇ ಇರೋದು. ಯಾಕೆಂದ್ರೆ ನಾವು ಸರ್ಕಾರ 12,000 ರೂಪಾಯಿ ಪೆನ್ಷನ್ 3,000 ರೂಪಾಯಿ ಇತ್ತು 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೊದಲು 3,000 ರೂಪಾಯಿ ಇತ್ತು. ಈಗ ಅದನ್ನು 12,000 ರೂಪಾಯಿವರೆಗೂ ಎಲ್ಲ ಸಿದ್ದರಾಮಯ್ಯನೇ ಮಾಡಿದ್ದೀನಿ ಸರ್. ಪತ್ರಕರ್ತರು ಒಬ್ಬರು ಹೇಳಿದ್ರು, ಸರ್ ಪೆನ್ಷನ್ ಬಂದಿಲ್ಲ 2 ತಿಂಗಳು 3 ತಿಂಗಳಾಗಿದೆ, ಮೊದಲು ಮಾತಾಡಿ ಪ್ರತಿ ಸರಿ 3 ತಿಂಗಳು 2 ತಿಂಗಳು ಇಲ್ಲಿ ಸಮಸ್ಯೆಗಳು ಇಲ್ಲ ಅಂತಲ್ಲ, ಆದರೆ ಒಂದೊಂದಾಗಿ ಕೇಳಿಸ್ಕೊಳ್ತಾ ಬರೋಣ. ನೀವೆಲ್ಲ ಸಹಕಾರ ಕೊಟ್ಟರೆ ಸ್ಟಾರ್ಟಿಂಗಲ್ಲಿ ಬಂದಾಗ ಜಾಹೀರಾತು ಕೂಡ ನಿಲ್ಲಿಸ್ಬಿಟ್ಟಿದ್ರು ಎಲ್ಲ ನಮ್ಮ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಎಲ್ಲ ಅವರೆಲ್ಲ ಮಾಡಿ. ಈಗ ಅದನ್ನೆಲ್ಲ ಸ್ಕ್ರೀನ್ಲೈನ್ ಮಾಡಿದ್ರು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ. ಈ ಜಿಲ್ಲಾ ಮಟ್ಟದ ಪತ್ರಿಕೆಗಳ ಸಂಪಾದಕರು ಕೂಡ ಭಾಳ ಖುಷಿಯಾಗಿದ್ದಾರೆ, ಖುಷಿಯಾಗಿ ಇರಬೇಕು ಅಂತ ಹೇಳ್ತಾನೆ. ನಿಜವಾಗ್ಲೂ ಕೂಡ ಇದು ಪತ್ರಕರ್ತರ ಸಂಘದ ಕಚೇರಿ ಅಂತಂದರೆ ಸ್ವಂತ ಮನೆ ಇದ್ದಂಗೆ. ಅದೇ ನಿಮ್ಮೆಲ್ಲರ ಮಧ್ಯೆ ಇವತ್ತೊಂದು ಅಭಿನಂದನೆಯನ್ನು ಸ್ವೀಕಾರ ಮಾಡುವಂಥ ಸನ್ನಿವೇಶವನ್ನು ನಮ್ಮ ಅಧ್ಯಕ್ಷರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ತುಂಬ ಜನ ಆತ್ಮೀಯರು ಗೆಳೆಯರು ಎಲ್ಲರೂ ಇದ್ದಾರೆ. ಒಂದು ಸರಿ ಅಭಿನಂದನೆ ಸ್ವೀಕಾರ ಮಾಡಿದ್ರೆ ಒಂದು ಹೊಸ ಜವಾಬ್ದಾರಿ ಹೆಂಗಳಿಗೆ ಹೇಳ್ತಾನೆ ಇರಲಿ. ಪತ್ರಕರ್ತರ ಸಮಸ್ಯೆಗಳು ಏನೇ ಇರಲಿ, ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಗುರುಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಮಾತನ್ನು ನೋಡಿ. ಪತ್ರಕರ್ತರು ಊಟ ಯಾರು ಇರೋದಿಲ್ಲ. ಈ ಬಸವರಾಜ್ ಅಷ್ಟೇ ಅಲ್ಲ, ನೀವು ಪರಿಹಾರ ನಿಧಿ, ಮುಖ್ಯಮಂತ್ರಿಗಳ ಪರಿಹಾರ ನಿಧಿ, ಆರೋಗ್ಯ ನಿಧಿ, ಪ್ರತಿಯೊಂದು ಹಂತದಲ್ಲೂ ಒಂದು ಅವರ ಆಫೀಸ್ ಮುಂದೆ ಶಿವಾನಂದ ಅವರು ಕಾಣಿಸ್ತಾರೆ, ಒಂದು 4-5 ಫೈಲ್ ಇಟ್ಕೊಂಡಿರ್ತಾರೆ. ಇನ್ನೊಂದು ನಮ್ಮ ಕೋಟೇಶ್ವರ ಇರ್ತಾರೆ. ಈ ಎಷ್ಟೇ ಸಲ ಬರಲಿ, ಎಷ್ಟೇ ಜಿಲ್ಲೆಯಿಂದ ತಾಲೂಕಿಂದ ಎಲ್ಲೆಲ್ಲಿಂದ ಬಂದ್ರು ಅವ್ರ ಆಫೀಸು ಭರ್ತಿಯಾಗಿ ಪತ್ರಕರ್ತರ ಜೊತೆ ಇರುತ್ತೆ. ಹಾಗಾಗಿ ನಾನು ಹೇಳೋದು, ಅವರು ಪತ್ರಕರ್ತರ ಖಾತೆ ಸಚಿವರಾಗಿದ್ದಾರೆ. ಈಗ ಗ್ರಾಮೀಣ ಬಸ್ ಪಾಸ್ ವಿಚಾರದಲ್ಲೂ ನಮ್ಮ ಬಜೆಟ್ ರೆಡಿ ಆಗ್ಬೇಕಾದ್ರೆ ಇದೊಂದು ಇದೆ, ಏನಾದರೂ ಮಾಡಿಸ್ಬೇಕು, ಬಿಡಬಾರ್ದು, ಯಾಕಂದ್ರೆ ಮತ್ತೆ ಇದಾಗೋದಿಲ್ಲ, ಇದಾಗ್ದಿಲ್ಲ ಅಂತ ಹೇಳಿದ್ರೆ ಅಂತೇಳಿ ಬೆನ್ನು ಬಿದ್ದು ಮಾಡಿಸಿದ್ದಾರೆ. ಹಾಗಾಗಿ ಅವ್ರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ಅಭಿನಂದನೆಗಳು. ಆಮೇಲೆ ಇನ್ನೊಂದೀಗ ವಸತಿ ಬೇಡಿಕೆ ಇಟ್ಟಿದ್ದೀರಿ, ಅದು ಈ ಖಾತೆದೂ ಅವರೇ ಜವಾಬ್ದಾರಿನೇ. ಯಾಕಂದರೆ ಇವರು ಮಾತನ್ನ ಪ್ರಭಾಕರ್ ಮಾತನ್ನ ನಮ್ಮ ಸಚಿವರು ಯಾವತ್ತೂ ತೆಗೆದುಹಾಕಲಿಲ್ಲ. ಹಾಗಾಗಿ ನನಗಿಂತೂ ಜಾಸ್ತಿ ಅವರೇ ಇದನ್ನ ಲೀಡ್ ಮಾಡಿದ್ರೆ 100% ಆಗುತ್ತೆ. ದಯವಿಟ್ಟು ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಅಧ್ಯಕ್ಷರು ಈಗಷ್ಟೇ ಎಲ್ಲ ಸುಮಾರು ದಿನದಿಂದ ಹೇಳ್ತಿದ್ದಾರೆ, ನಾನು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಅವಕಾಶ ಇದೆ. ನಮ್ಮಲ್ಲಿ ಏನಾಗುತ್ತೆ, ಈಗ ಸರ್ಕಾರದಿಂದ ಕಂದಾಯ ಇಲಾಖೆಯಿಂದ ಕೊಡೋದು ಇರುತ್ತೆ, ನಮ್ಮ ವಸತಿ ಇಲಾಖೆಯಿಂದ 3-4 ಇದರಲ್ಲಿರುತ್ತೆ, ರಾಜೀವ್ ಗಾಂಧಿ ಗೃಹ ಮಂಡಳಿ ಇದರಿಂದೆಲ್ಲ ಎಲ್ಲೆಲ್ಲಿ ಅವಕಾಶ ಇದೆ ನೋಡಿ ಅಣ್ಣ, ನೀವೊಂದು ಲಿಸ್ಟ್ ಮಾಡಿ. ಅದಾದ ಮೇಲೆ ಯಾವ ರೀತಿ ಕೊಡ್ಬೋದು, ಅಥವಾ ಕಡಿಮೆ ಬೆಲೆ ಕೊಡ್ಬೋದಾ, ಅಥವಾ ರಿಯಾಯಿತಿ ಇದೆ ಕೊಡ್ಬೋದಾ, ಇಲ್ಲ ಇಷ್ಟು ಪತ್ರಕರ್ತರಿಗೆ ಇಷ್ಟು ಪರ್ಸೆಂಟೇಜ್ ಮೀಸಲಾಗಿ ಒಂದು ನಿಯಮ ಬೇಕಾದ್ರೆ ರೂಪಿಸೋಣ. ಬಟ್ ಅದಕ್ಕೆ ಮುಂಚೆ ಒಂದು ನೀಲನಕ್ಷೆ ರೂಪಿಸ್ಕೊ ಬನ್ನಿ ಅಂತ ಹೇಳಿದ್ದೇನೆ ಅಧ್ಯಕ್ಷರಿಗೆ. ಖಂಡಿತವಾಗ್ಲೂ ನನ್ನ ಪ್ರಭಾಕರ್ ಸರ್ ನೇತೃತ್ವದಲ್ಲೇ ಹೋಗಿ ಇದನ್ನು ಆದಷ್ಟು ಬೇಗ ಬೇಡಿಕೆಗೆ ಸ್ಪಂದನೆ ಮಾಡೋಣ. ಅಧ್ಯಕ್ಷರು ಇರ್ತಾರೆ, ಈಗ ಹೇಳ್ಬಿಟ್ಟಿದ್ದಾರೆ, ಅವ್ರು ಬಿಡೋದಿಲ್ಲ. ಇದು ಬೆಂಬತ್ತದ ಅಷ್ಟೇ ದಿನ ಎಲ್ಲಿ ಸಿಕ್ಕಿದ್ರು ಹಣ ಅಂತ ಒಂದು ಲೆಕ್ಕ ಕೊಡ್ತಿರ್ತಾರೆ. ಆದಷ್ಟು ಬೇಗ ಅದನ್ನು ಒಳ್ಳೇದಾಗಲಿ, ಇನ್ನಷ್ಟು ಪತ್ರಕರ್ತರಿಗೆ ಸೌಲಭ್ಯಗಳು ಸಿಗಲಿ. ಮತ್ತು ಎಲ್ಲರೂ ಇನ್ನೊಂದು ಅತಿ ದೊಡ್ಡವಾದಂಥ ಒಂದು ಪ್ರಾರ್ಥನೆ ಅಂದು, ಪತ್ರಕರ್ತರು ದಯವಿಟ್ಟು ಆರೋಗ್ಯದ ಕಡೆ ಗಮನ ಹರಿಸ್ಕೊಳ್ಳಿ. ಕಾರ್ಯದರ್ಶಿಗಳಿಗೆ ಸುಮಾರು ಸಮಸ್ಯೆಗಳು, ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಬಂದಾಗ ಮಾತ್ರ ಅದರದ್ದು ಗಂಭೀರತೆ ನಮ್ಗೆ ಅರ್ಥ ಆಗುತ್ತೆ, ನಾವು ನೋಡ್ತಿರ್ತೀವಿ. ಸಾಧ್ಯವಾದಷ್ಟು ಪತ್ರಕರ್ತರು ಕಾರ್ಯದ ಒತ್ತಡದಿಂದ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಅಂತ ಹೇಳಿ ನಾನು ಮಾತು